ಪ್ರತಿಯೊಬ್ಬರು ಯಾವ ಮಠ ಬೇಕಾಗಲಿ, ಶಿವರಾತ್ರೀಶ್ವರರಿಂದ ಹಿಡಿದು ನಮ್ಮ ಒಕ್ಕಲಿಗರ ಮಠ ಸೇರಿಕೊಂಡು ನಿರ್ಮಲಾನಂದಲ್ಲಿ ಸೇರಿಕೊಂಡು ಎಲ್ಲರೂ ಗುರು ಸ್ವರೂಪೇ. ಅಲ್ಲೇನು ನಾವು ನೋಡೋದಿಲ್ಲ. ನೋಡಿ, ಶಾಸ್ತ್ರ ಏನು ಹೇಳುತ್ತೆ, ಯಾರು ಕಾವಿ ಬಟ್ಟೆಯನ್ನು ಧರಿಸ್ತಾರೆ ಅವರು ಗುರು ಸ್ವರೂಪ. ಗುರುಗೆ ಜಾತಿ ಇಲ್ಲ, ನಿಜ. ಜಾತಿ ಮತ ಏನು ಸ್ವಾರ್ಥ ಏನೂ ಇಲ್ಲ, ನಿಸ್ವಾರ್ಥವರು. ಅಲ್ಲಿ ಏನು ಆ ಕಾವ್ಯ ಹಾಕೊಂಡಿರೋದು ಎಲ್ಲವನ್ನು ತ್ಯಾಗ ಮಾಡಿದ್ದೇನೆ ಅಂತ. ತ್ಯಾಗ ಬುದ್ಧಿ ಇದ್ದರೆ ಸನ್ಯಾಸ ಆಗೋದು. ತ್ಯಾಗವೇ ಇಲ್ಲ, ನಂಗೆ ತ್ಯಾಗ ಇಲ್ಲ, ನಂಗೆ ಹೆಂಡತಿ ಬೇಕು, ಮಕ್ಕಳು ಬೇಕು, ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು, ಇಲ್ಲ ಆಸೆ ಇದೆ. ಆದರೆ ಸನ್ಯಾಸಿಗಳಿಗೇನು ಆಸೆ ಇರ್ತಮ್ಮ ಪಾಪ. ಯಾವ ಪಾಠ ಬೇಕಾರಾಗಲಿ, ನಿರ್ಮಾಣರಾಗಲಿ, ನಾಳೆ ಶಿವರಾತ್ರಿಗಳಾಗಲಿ, ಯಾರು ಬೇಕಾರಾಗಲಿ, ಅವ್ರಿಗೇನು ಆಸೆ ಇರುತ್ತೆ. ಆಯಿತು, ನಿಮ್ಮ ಗುರುಗಳ ಸೇವೆನ ಈ ಗುರು ಒಳ್ಳೆ ಮನೆಗೆ ಬಂದಾಗ ನೋಡಿ, ರಾಮಾಯಣದಲ್ಲಿ ಮಾತು ಹೇಳ್ತಾನೆ, ನಾರದರು ಸ್ವರ್ಗ ಮಾರ್ಗದಿಂದ ಬಂದು ಭೂಲೋಕಕ್ಕೆ ಬರ್ತಾರೆ, ರಾಮನ ಕಾಣಬೇಕು ಅಂತ ಬರ್ತಾರೆ. ಆಗ ರಾಮದೇವರು ಮಹಾರಾಜನಾದರೂ ಕೂಡ ರಾಮ ಐದೇ ಮಹಾರಾಜ ಅವನು. ಅವರ ಕಾಲು ತೊಳೆದು ಪಾದ್ಯ ಎಲ್ಲ ಪಾದ್ಯ ಆಚಮನ ಎಲ್ಲ ಮಾಡಿ ಎಲ್ಲ ಅವ್ರಿಗೊಂದು ಕಾಣಿಕೆ ಎಲ್ಲ ಕೊಟ್ಟು ನಮಸ್ಕಾರ ಮಾಡ್ತಾನೆ. ಆಯ್ತಪ್ಪ, ನಾನು ಮೋಹಗೊಳಿಸ್ಬೇಡ, ನೀನು ನಂಗೆ ಗೊತ್ತು, ನಾರಾಯಣ ಅಂಶ ಗೊತ್ತು, ನೀನು ನಾರಾಯಣ ನೀನು ಅಂತೆಲ್ಲ ಹೇಳ್ತಾನೆ. ಅದು ಹೇಳ್ತಾನೆ, ನಾನು ನನ್ನ ದೈವತ್ತನ್ನು ಮರೆತುಬಿಟ್ಟಿದ್ದೇನೆ, ರಾಕ್ಷಸ ಸಂಹಾರಕ್ಕೋಸ್ಕರ ಭೂಲೋಕಕ್ಕೆ ಬಂದಿದ್ದೀನಿ. ಮಹಾಮುನಿಗಳೇ, ಯಾವಾಗ ಗೃಹಸ್ಥಾಶ್ರಮದಲ್ಲಿದ್ದವ್ರ ಮನೆಗೆ ಪುಣ್ಯಾತ್ಮ ಬರ್ತಾರೆ ಅವತ್ತೇ ಆ ಮನೆ ಪುಣ್ಯೋದಯ ಉಂಟಾಗುತ್ತೆ. ಅಂಥವ್ರ ಮನೆಗೆ ಬಂದಿದ್ದೀರಾ, ನನ್ನ ಜೀವನ ಪಾವನ ಆಯಿತು, ಪುಣ್ಯೋದಯ ನಿಮ್ಮಿಂದಾನೇ ಆಯಿತು ಅಂತ ಹೇಳ್ತಾನೆ. ಯಾವ ಸನ್ಯಾಸಿಗಳು ಯಾರುಗಳನ್ನು ದೃಷ್ಟ ಮಾಡಿದ್ರವೆ ನಮ್ಮ ಪುಣ್ಯೋದಯ ಉಂಟಾಗಿ ಆಗುತ್ತೆ. ಯಾವಾಗ ಪುಣ್ಯೋದಯ ಉಂಟಾಗುತ್ತೆ, ಪುಣ್ಯ ಸಂಪಾದನೆ ಆಗುತ್ತೆ. ಪುಣ್ಯೋದಯ ಅಂದರೆ ಪುಣ್ಯ ಸಂಪಾದನೆ ಮಾಡೋದು, ಅದಾಗುತ್ತೆ. ನೀವು ಇಷ್ಟಾರ್ಥ ಖಂಡಿತ ನೆರವೇರಿರುತ್ತೆ. ಇಷ್ಟೇ ಪೂಜೆ ಸಾಕು. ಸರಿ, ನಿಮ್ಮ ಗುರುವನ್ನು ಹೋಗಿ ಪೂಜೆ ಮಾಡಿ, ಈಶ್ವರನ ಪೂಜೆ ಮಾಡಿ, ಗುರು ದತ್ತಾತ್ರೇಯನ ಪೂಜೆ ಮಾಡಿ, ತುಂಬ ವಿಶೇಷ ಆಯಿತು. ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ ಐಕ್ಯ ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲ. ಇರೋದು ಭಾರತ ಖಂಡದಲ್ಲಿ, ಅದು ಗುಲ್ಬರ್ಗಾ ಡಿಸ್ಟ್ರಿಕ್ಟ್ನಲ್ಲಿ ದೇವರ ಗಾಣಗಾಪುರದಲ್ಲಿ ಬ್ರಹ್ಮಶಕ್ತಿ, ವಿಷ್ಣುಶಕ್ತಿ, ಶಿವಶಕ್ತಿ ಒಟ್ಟಿಗೆ ಸೇರಿದೆ. 3 ಜನರು ಬಾಲಕ ರೂಪದಲ್ಲಿ ಸತಿ ಅನುಸೂಯಾಗಿ ಮಕ್ಕಳಾಗಿ ಹುಟ್ಟಿ, ಚಂದ್ರನು ಮತ್ತು ಬ್ರಹ್ಮನು ಅಪ್ಪಣೆ ತಗೊಂಡು ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಯಾರು? ದುರ್ವಾಸರು. ಚಂದ್ರ ಹೇಳ್ತಾನೆ, ನಾನು ಚಂದ್ರನ ಸೇರಿ ನಿಮ್ಗೆ ದೃಷ್ಟ ಕೊಡ್ತೀನಿ, ಮೂಲ ನಾರಾಯಣನೇ, ನಿಮ್ಮನ್ನು ನಾವು ನೋಡ್ಕೋತಾನೆ ಅಂತ ಹೇಳಿ ಹೊರಟೋಗ್ತಾರೆ ಒಬ್ಬರು. ಅಲ್ಲ, 3 ಶಕ್ತಿಗಳಿದೆ. ಅಂಥ ದೇವಸ್ಥಾನ ಜಗತ್ತಲ್ಲೇ ಎಲ್ಲೂ ಇಲ್ಲಮ್ಮ. ಅವ್ರು ಸ್ಮರಣ ಮಾಡಿ ಅಲ್ಲಿ ಹೋಗಿ ಬಂದರೆ ಸಾಕು. ಊರು ಗಲೀಜು, ಊರ್ಲೇನು ಸವಲತ್ತಿಲ್ಲ. ಯಾರು ಎಷ್ಟು ಜನ ದೊಡ್ಡ ದೊಡ್ಡ ಜನ ಮಂತ್ರಿಗಳು ಬಂದರೂ ಆ ಊರ ಮೇಲೆ ಯಾರಿಗೂ ಪ್ರೇಮ ಬರಲಿಲ್ಲ. ಅದೇ ಮಹಾರಾಷ್ಟ್ರಕ್ಕೆ ಬಿಟ್ಕೊಟ್ಟಿದ್ದು ಎಂದೋ ಮಾಡಿಬಿಡು, ಏನೋ ಮಾಡಿಬಿಡು. ಇವತ್ತು ಇದಿದೆ ನೋಡಿ, ಯಾವುದು ಸಾಯಿಬಾಬಂದು, ಯಾವುದು ಶಿರಡಿನ ಮೀರಿ ಸಾಗೋಗ್ಬಿಡೋದು, ಯಾರೋ ಮಾಡಿಬಿಡೋರು. ಆದರೆ ನಮ್ಮಲ್ಲಿ ಇದಿಲ್ಲ, ಹೇಳ್ದಲ್ಲ, ನೀರಿಗೆ ಒದ್ದಾಡ್ತಾರೆ. ನಾನು ನೋಡಿದ್ದೀನಮ್ಮ, ಒಂದು ಕೊಡ ನೀರಿಗೆ 100 ರೂಪಾಯಿ ಕೊಡ್ತಾರೆ ಬೇಸಿಗೆಯಲ್ಲಿ. ಭೀಮಾ ಹರಿದು ಹೋಗ್ತಾ ಇದೆ, ಪ್ರವಾಹ ಬಂದಿದೆ, ನೀರು ತಡೆಗಟ್ಟಿ ನೀರು ಉಳಿಸ್ಕೊಡ್ಬೋದು, ಪ್ರಯತ್ನ ಕೈ ಹಾಕಲ್ಲ. ನಮ್ಮ ದೌರ್ಭಾಗ್ಯ ಅಷ್ಟೇ, ಇನ್ನೊಬ್ಬರೊಂದು ಉಪಯೋಗ ಇಲ್ಲ. ನಮ್ಮ ದೌರ್ಭಾಗ್ಯ ಅಷ್ಟೇ, ನಾವು ಕೇಳ್ಕೊಂಬಂದಿಲ್ಲ. ಆ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಸಾಕು, ಗಲೀಜಿರಲಿ, ಏನು ಬೇಕಾದ್ರೂ ಇರಲಿ, ದೇವರು ಅವನ ಮನಸ್ಸು ಮಾಡಿದ್ರೆ ಕಸದಲ್ಲಿ ಕೂಡ ಇರ್ತಾನೆ ಅಂತ ಹೇಳಿದ್ದಾರೆ, ನಾವು ಕೇಳಿದ್ದೇವೆ. ಅದರಿಂದ ಅಂಥ ಕ್ಷೇತ್ರ ಗಾಣಗಾಪುರ, ಎಲ್ಲ ಬೇಕಾದ್ರೂ ಹೋಗ್ಬೋದು. ನೀವು ಗಾಣಗಾಪುರಕ್ಕೆ ಹೋಗಿ, ನರಸೋಬವಾಡಿಗೆ ಹೋಗಿ, ಅಥವಾ ಗಿರ್ನಾರ್ಗೆ ಹೋಗಿ, ಮಾಹೂರಕ್ಕೆ ಹೋಗಿ, ಕರವೀರಕ್ಕೆ ಹೋಗಲಿ, ಇಲ್ಲ ನೀವು ಪೀಠಾಪುರಕ್ಕೆ ಹೋಗಿ, ಎಲ್ಲ ದತ್ತಪೀಠಗಳು ಎಲ್ಲಿ ಹೋದ್ರೂ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಈ ಒಂದು ವರ್ಷ, ಮುಂದಿನ ವರ್ಷವೂ ಯುಗಾದಿ ದಿವಸ ಬಂದುಬಿಡ್ತಾನೆ. ಈ ಕಟಕರ ಮತ್ತು ಮಿಥುನ ರಾಶಿಯಲ್ಲಿರುವಾಗ, ಗುರುವೇ ಸಂವತ್ಸರ ನಾಯಕನಾಗುವಾಗ ಈ ಕ್ಷೇತ್ರವೇ ಅತ್ಯಂತ ಮುಖ್ಯವಾದ್ದು. ಇಷ್ಟಾರ್ಥಗಳು ನೋಡಿ, ಸಂಸಾರಿ ಆದಮೇಲೆ ಏನು ಬೇಡ ಅವನಿಗೆ, ಅವನು ಬೇಕು ಅನ್ನೋದೇ ಜಾಸ್ತಿ. ಸಂಸಾರ ತೂಗಿಸ್ಬೇಕಲ್ಲ ಅವನು. ಹೆಂಡತಿ ಸಮಾಧಾನ ಬಿಡಬೇಕು, ಮಕ್ಕಳು ಸಮಾಧಾನ ಬಿಡಬೇಕು, ಮನೆಗೆ ಬಂದವರು ಊಟ ಹಾಕಬೇಕು, ಇನ್ನೆಲ್ಲ ಹೋಗ್ತಾನೆ, ಇನ್ಯಾರಿಗೂ ಸಹಾಯ ಮಾಡಬೇಕು. ಇಷ್ಟೆಲ್ಲ ಬೇಕಾದ್ರೆ ದೈವಕೃಪೆಯಲ್ಲಿ ಆಗುತ್ತಾ? ದೈವಕೃಪೆಯಲ್ಲಿ ಎಲ್ಲ ದೇವರು ಒಂದೊಂದು ಭಾಗ ಕೊಡ್ತಾರೆ. ಎಲ್ಲ ದೇವರಿಗೂ ಯಾರೊಂದು ನಾವು ಸೇವೆ ಮಾಡಲೇಬೇಕು. ಆದರೆ ಗುರು ದತ್ತಾತ್ರೇಯ ಮಾತ್ರ ಕೊಡೋಕ್ಕೆ ಸಿದ್ಧರಾಗಿದ್ದಾರೆ. ನಿಮ್ಮ ಭಕ್ತಿ ಒಂದೇ, ಅವರೇನು ತಗೊಳ್ಳೋಲ್ಲ. ದಾತರು, ಗುರು ದತ್ತ ಅಂದರೆ ದಾತರ ಅಂತ, ಅಂದರೆ ಕೊಡೋಕ್ಕೆ ನಿಂತಿದ್ದಾರೆ. ನಿಮ್ಮನ್ನೇನು ಕೇಳೋದೇ ಇಲ್ಲ. ಸನ್ಯಾಸಿಗಳು ಅವ್ರಿಗೇನು ಬೇಕಾಗೇ ಇಲ್ಲ ಅವರಿಗೆ. ಆದ್ದರಿಂದ ಗುರು ದತ್ತಾತ್ರೇಯನ
ಗಾಣಗವ್ರು ಪ್ರಾರ್ಥನೆ ಮಾಡೋದು ಸಾಕು, ಒಳ್ಳೆಯದಾಗುತ್ತೆ. ಇದೇ ಗುರುವಂಶ ಅಂತ ಸ್ಪಷ್ಟವಾಗಿ ಯಾರು ಮುಂದೆ ಬೇಕಾದ್ರೆ ಹೇಳಬಲ್ಲೆ ನಾನು. ಸರಿ ಗುರೂಜಿ, ಗುರುವನ್ನ ಒಲಿಸ್ಕೊಳ್ಳೋದು ಹಾಗಾದ್ರೆ ಬಹಳ ಸುಲಭದ ದಾರಿಯಲ್ಲಿ ಅತ್ಯಂತ ಸುಲಭ. ಗುರುವಿನ ಕೂಡ ಎಟ್ಟುತ್ತಾರೆ. ಹೌದು ಗುರೂಜಿ. ಅಲ್ಲೋ ದರ್ಶನ ಮಾಡ್ಕೊಂಬರು ಸಾಕು. ಸರಿ ಗುರುಜಿ. ನೀವು ಒಂದ್ಸತಿ ಕರೆಂಟ್ ನೋಡ್ಕೊಂಬನ್ನಿ ಹೆಂಗಿದೆ ಅಂತ. ನೀವು ಹೋದ ಕೂಡಲೇ ನಿಮ್ಮ ಮನಸ್ಸೇ ಬದಲಾವಣೆ ಆಗ್ಬಿಡುತ್ತೆ, ಏನೋ ಪರಿವರ್ತನೆ ಬಂದ್ಬಿಡುತ್ತೆ ನಿಮಗೆ. ಒಂದು ಮಾತಿದೆ, ನಮ್ಮ ತಂದೆಯವರು ಒಂದು ಮಾತು ಹೇಳೋದು. ನಮ್ಮ ತಂದೆಯವರು ಅಂದರೆ ಅವರುಗಳ ಭಾಳ ಪ್ರಸಿದ್ಧಿ ಆದ ಮನುಷ್ಯರೇ. ಅವ್ರಿಗೆ ಶಾಸ್ತ್ರ ಗೊತ್ತಿರಲಿಲ್ಲ, ಆದರೆ ಅವರು ಎಲ್ಲ ವಿದ್ಯಾವಂತರು, ಒಳ್ಳೆ ಟಾಟಾ ಕಂಪನಿ ದೊಡ್ಡ ಕೆಲಸದಲ್ಲಿದ್ದರು. ಯಾವಾಗಲೂ ಒಂದು ಮಾತು ಹೇಳೋದು ನಮಗೆ ಬೆಳಗ್ಗೆ ಎದ್ದ ತಕ್ಷಣ. ಏನಪ್ಪ ಅಂತ ಹೇಳೋದು ಅಂದರೆ, ನೋಡಪ್ಪ ಬೆಳಗ್ಗೆ ಹರಿಯುತ್ತೆ, ಪೂಜೆ ಮಾಡ್ತೀಯೋ ಬಿಡ್ತೀಯೋ, ಜನ್ಮ ಕೊಟ್ಟಿದ್ದಾರಲ್ಲಪ್ಪ, ನಿಮ್ಮ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಿ ಸಾಕು, ನಿನಗೆ ತುಂಬ ಅನುಕೂಲ ಆಗೋದು ಕಣಯ್ಯ. ಒಮ್ಮೆ ಪೂಜೆ ಮಾಡದಿರೂ ಬೇಡ, ಹೌದು, ತಂದೆ ತಾಯಿಗಳ ಪಾದ ತೊಳೆದು ಗುರುಸ್ಮರಣೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳೋದು. ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಗುರುವೇ ಮೊದಲು ಅಂತ ಹೇಳಿದ್ದಾರೆ. ಈಗ ನೀವು ಗುರುಚರಿತ್ರೆ ತೆಗಿತಾ ಹೋದರೆ ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ರುದ್ರ. ಹೌದು ನೋಡಿ, ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ವಿಷ್ಣು ಪಾಲನೆ ಮಾಡ್ತಾನೆ, ನಮಗೇನು ಬೇಕಲ್ಲ ಕೊಡ್ತಾನೆ. ನಾವು ಸರಿಯಾಗಿ ನಡ್ಕೊಳ್ದಿದ್ರೆ ಈಶ್ವರ ಅವನು ಹಚ್ಕೊಳ್ಳೋ ವಿಭೂತಿ ಯಾರನ್ನು ಪೂಜೆ ಮಾಡಾಕ್ಬಿಡ್ತಾರೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಹೇಳ್ಬಿಟ್ಟು 3 ಅವತಾರವು ಗುರುದಲ್ಲೇ ಇದೆ ಅಂತ ತೋರಿಸಿದ್ದಾರೆ. ಆದರೆ ಗುರುವನ್ನು ಬಿಟ್ಟು ಯಾರು ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ, ಅಥವಾ ಗುರುವನ್ನು ಬಿಟ್ಟು ಮಾಡಿದ್ರೆ ಸಾಫಲ್ಯವೂ ನಮಗೆ ಸಿಗಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಖಂಡಿತವಾಗಿ ಹೇಳಬಲ್ಲೆ ನಾನು. ಅಂಥ ಗುರುಗ್ರಹ 12 ತಿಂಗಳಲ್ಲಿ 12 ವರ್ಷ, ಒಂದೊಂದು ಮನೆ ಒಂದೊಂದು ವರ್ಷ ಬರ್ತಾನೆ. ಈಗಾಗಲೇ ದಕ್ಷಿಣಾಯನ ಅಲ್ಲಿ 2-3 ತಿಂಗಳು ಕಳೆದು ಬಿಟ್ಟಿದೆ. ಮಿಥುನ ರಾಶಿಯಲ್ಲಿದ್ದು ಅನ್ನೋದು ಬುಧನ ಮನೆ. ಇನ್ನೇನು 4 ದಿವಸಕ್ಕೆ ಕರ್ಕಾಟಕ ರಾಶಿಗೆ ಬಂದೇ ಬಿಡ್ತಾನೆ. ಕರ್ಕಾಟಕ ರಾಶಿ ಅನ್ನೋದು ತುಂಬ ಉಚ್ಚ ಅವನಿಗೆ. ಗುರು ಅಂದರೆ ಹೇಗಂದರೆ, ಮೇಷ್ಟ್ರು ಪಾಠ ಹೇಳ್ತಾರೆ, ನೀವು ಪಾಠ ಹೇಳ್ಕೊರು ಗುರುಗಳೇ, ಪಾಠ ಹೇಳ್ಕೊಡ್ತಾರಲ್ಲ ಅವರು ಗುರುಗಳೇ, ವಿದ್ಯಾಗುರುಗಳವರು. ಗುರು ಸ್ಥಾನಮಾನಗಳಿದೆ ಅಂತ ವಿದ್ಯಾಗುರುಗಳು ಪಾಠ ಹೇಳ್ತಾರೆ. ಪಾಠ ನಾವು ಕೇಳಿಸ್ಕೊತೀವಿ, ಕಲಿತೀವಿ. ನಾವು ಇನ್ನೂ ಬರಲ್ಲ ಅಂತ ಗೊತ್ತಾರೆ, ಸ್ವಲ್ಪ 1 ಗಂಟೆ ಜಾಸ್ತಿ ಇದೆಲ್ಲ ಮಾಡಿಬಿಟ್ಟು ಹೋಗು ಅಂತ ಹೇಳ್ತಾರೆ, ಮತ್ತೆ ಹೇಳ್ಕೊಡ್ತಾರೆ. ಆಮೇಲೆ ದಂಡಂ ದುಶಗುಣಂ ಭವೇತ್, ನೀವು ಓದಿಲ್ಲ ಸರಿಯಾಗಿ, ಎಲ್ಲಿ ಕೈ ತೋರಿಸು. ಅವರು ನಿಮ್ಮನ್ನು ಹೊಡಿಬೇಕು, ಮಕ್ಕಳು ಹೊಡಿಬೇಕು ಅಂತಲ್ಲ, ಆ ಭಯ ಇರಬೇಕು, ಪಾಠ ಕಲಿಬೇಕು. ನನ್ನ ಶಾಲೆಗೆ ಬಂದು ಗುರು ನನ್ನ ಕರೆದಿದ್ದಕ್ಕೆ ನಾನೇನಾದ್ರು ವಿದ್ಯಾದಾನ ಮಾಡಬೇಕು ಅಂಥೇಳಿ, ಅದೇ ಗುರುವಿನ ಆಸೆ. ಅಲ್ಲಿ ಉಪಾಧ್ಯಾಯರುಗಳು ಗುರು ಹತ್ತೆ. ಆದರೆ ಏನಪ್ಪ ಅಂದರೆ, ನಮ್ಮಲ್ಲಿ ಕಾರ್ಯಕರ್ತ ಶೈವ ಅನುಮೋದ ಪ್ರೇರಕ ಅಂಥೇಳಿ, ನಾವು ಡಾಕ್ಟ್ರು ಒಬ್ಬರು ಜೀವ ಉಳಿಸ್ತಾರೆ, ನೆನೆಸ್ಕೋತೀವ? ಇಲ್ಲ. 6 ನಿಮಿಷ ತುಂಬ ಡಾಕ್ಟ್ರ್, ನಾವು ಮತ್ತೆ ನೋಡ್ತೀವ? ನೋಡಲ್ಲ. ಆಯಿತು, ವಿದ್ಯೆ ಹೇಳ್ಕೊಟ್ಟಿವಿ ನಮ್ಮ ಗುರುಗಳು, ಎಷ್ಟು ಜನ ನಾವು ನೋಡೋಕೆ ಎಷ್ಟು ನೋಡ್ಕೊಂಬರ್ತೀವಿ? ನೋಡಲ್ಲ. ಆದರೆ ಏನು, ನಮ್ಮ ಕಾರ್ಯ ಆದ ಕೂಡಲೇ ಗುರುವಿಗೆ ಸ್ಥಾನಮಾನ ಕೊಟ್ಟಿರ್ತೀವಿ, ಅಥವಾ ವೈದ್ಯರಿಗೇನು ಕೊಟ್ಟಿರ್ತೀವಿ, ಅಥವಾ ಪಂಡಿತರಿಗೇನು ಕೊಟ್ಟಿರ್ತೀವಿ, ನಾವೇ ಮರೆತು ಬಿಡ್ತೀವಿ. ಅವ್ರಿಗೆ ಕಲ್ತಿದ್ದೀವಿ, ಮರ್ತೋಗ್ಬಿಡ್ತೀವಿ. ಆ ಗುರುವನ್ನು ಮರೆತು ಕೂಡಲೇ ನಮಗೆ ಯಾವುದೂ ಪ್ರಾಪ್ತವಾಗೋದೇ ಇಲ್ಲ. ಇದು ಸತ್ಯವಾದ ಮಾತು. ಅಂಥ ಗುರುಗ್ರಹ ಕರ್ಕಾಟಕ ರಾಶಿಗೆ ಈ 4 ದಿವಸದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಬಂದು ಅಲ್ಲಿ ಸೇರ್ಕೋತಾನೆ. ಅಲ್ಲಿ ಬಂದ ಕೂಡಲೇ ಅವನೇನೇನು ಮಾಡ್ತಾನೆ ಅಂತ ನಿಮ್ಗೆ ಏನೇನು ಬೇಕು ಕೇಳಿ, ನಿಮಗೆ ಸಮಂಜಸವಾದ ಉತ್ತರವನ್ನು ನಾನು ಕೊಡೋ ಪ್ರಯತ್ನ ಮಾಡ್ತೀನಿ. ನಾನೇನು ದೊಡ್ಡ ವಿದ್ವಾಂಸ ಅಲ್ಲ, ನಾನೇನು ದೊಡ್ಡ ವಿದ್ಯಾವಂತನೂ ಅಲ್ಲ, ಅಲ್ಪಜ್ಞಾನ ಕೊಟ್ಟಿದ್ದಾನೆ ದೇವರ ಸಹಾಯದಿಂದ ಆದಷ್ಟು ಹೇಳ್ತೀನಿ. ಎಲ್ಲ ಪಾಮರರಿಗೆ, ಸಂತರಿಗೆ, ಗುರುಗಳಿಗೆ ನಾನು ಕ್ಯೂನಲ್ಲಿ ಕಡೆಯಲ್ಲಿದ್ದೇನೆ. ಆದ್ದರಿಂದ ಎಲ್ಲರಿಗೂ ನನ್ನ ನಮಸ್ಕಾರ ಇರಲಿ. ಮೊದಲು